ಇದರಲ್ಲಿ ನನ್ನ ಹೆಸರು, ನಿನ್ನ ಹೆಸರು, ಅಥರ್ವನ ಹೆಸರು, ನಮ್ಮ 3 ಜನದ ಹೆಸರು ಇದೆ. ನನ್ನ ಉಸಿರಲ್ಲೂ ಅಷ್ಟೇ ನಿಮ್ಮಿಬ್ಬರು ಹೆಸರು ಇರುತ್ತೆ. ಮುಂಚೆ ಇದು ಗುರುಮೂರ್ತಿ ಮನೆ ಆಗಿತ್ತು. ಆಗ ಅವನ ಮನಸ್ಸಲ್ಲಿ ಕಲ್ಮಶ ಇತ್ತು. ಅದಕ್ಕೆ ಅವನಿಗೆ ಈ ಮನೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಆದರೆ ಈಗ ಅವನ ಮನಸ್ಸಲ್ಲಿ ಪ್ರೀತಿ ಇದೆ. ಅದಕ್ಕೆ ಈ ಮನೆ ಇವಾಗ ಅವನಿಗೆ ಅರಮನೆ ಹಾಗೆ ಕಾಣಿಸ್ತಿದೆ. ನಾವು 3 ಜನ ಇರೋ ಪುಟ್ಟ ಅರಮನೆ ಇದು. ಯಾವತ್ತಿದ್ರೂ ಇದು ಬರೀ ಗುರುಮೂರ್ತಿ ಮನೆ ಅಲ್ಲ. ಸುಬ್ಬಿ, ನನ್ನ ಜೊತೆ ಬಾ. ಸುಬ್ಬಿ, ನನ್ನ ಜೊತೆ ಬಾ. ಸುಬ್ಬಿ, ಈಗ ಹೇಗೆ ಕಾಣಿಸಿದೆ ನಮ್ಮನೆ? ಸಾಕು, ನನಗೆ ಪ್ರೀತಿ ತೋರಿಸೋ ಇನ್ಯಾವ ಕೆಲಸಗಳನ್ನು ಮಾಡಬೇಡಿ. ನನಗಿದೆಲ್ಲ ಜೀರಡಿಸ್ಕೊಳಕ್ಕಾಯ್ತಿಲ್ಲ. ಇಂಥ ನಾಟಕಗಳನ್ನೆಲ್ಲ ಎಷ್ಟೋ ನೋಡ್ಬಿಟ್ಟಿವ್ನಿ ನಾನು. ಸುಬ್ಬಿ, ನೀನು ನನ್ನ ನಂಬಲಿ ಅಂತ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಯಾ? ಖಂಡಿತ ಇಲ್ಲ. ಇದೆಲ್ಲ ನಾನು ಮಾಡ್ತಿರೋದು ನನ್ನ ಸಂತೋಷಕ್ಕೋಸ್ಕರ. ನಿಜವಾದ ಸುಖ, ನಿಜವಾದ ಸಂತೋಷ ಅಂದರೆ ಏನು ಅಂತ ನನಗೆ ಈಗ ಅರ್ಥ ಆಗಿದೆ. ಆದರೆ ನನ್ನ ಬ್ಯಾಡ್ ಲಕ್, ಇದೆಲ್ಲ ನನಗೆ ಅರ್ಥ ಆಗೋಷ್ಟರಲ್ಲಿ ನಿನ್ನ ನಂಬಿಕೆ ಕಳ್ಕೊಂಡಾಗಿದೆ. ಈಗ ನನಗೆ ಸಂತೋಷ ಆಗುವಂಥ ಕೆಲಸ ಮಾಡಲು ಅಥವಾ ನಿನ್ನನ್ನು ನಂಬಿಸೋಕೆ ಏನಾದರೂ ಮಾಡಲು ಒಂದು ಗೊತ್ತಾಗ್ತಿಲ್ಲ. ಒಂಥರ ತೋಳ ಬಂತು ತೋಳ ಕಥೆ ಆಗಿದೆ ನನ್ನ ಪರಿಸ್ಥಿತಿ. ನಾನು ನಾಟಕ ಆಡಿದಾಗ ನೀ ನನ್ನನ್ನು ನಂಬಿದೆ. ಈಗ ನಾನು ನಿಜವಾಗ್ಲೂ ಬದಲಾಗಿರ್ಬೇಕಾದ್ರೆ ನೀನು ನಾಟಕ ಅಂತ ಹೇಳ್ತಿದ್ಯಾ. ಪರವಾಗಿಲ್ಲ ಸುಬ್ಲಕ್ಷ್ಮಿ, ಈಗಲೂ ನಿಂಗೆ ನಂಬಿಕೆ ಬರ್ಬೇಕಂದ್ರೆ ನಾನು ಏನು ಮಾಡ್ಬೇಕು ಹೇಳು? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ, ನಮ್ಮ ಸಂಸಾರಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಪಪ್ಪ, ಸುಬ್ಬಮ್ಮ, ಇದನ್ನ ನಾನು ನೀನು ಸೇರ್ಕೊಂಡು ಮಾಡಿದ ಬೋರ್ಡು ತಾನೆ? ಅಂತೂ ನೀನ್ ಆಸೆ ಪಟ್ಟಂಗೆ ಆಗ್ಬಿಡ್ತಲ್ಲ. ಆಸೆ ಪಟ್ಟಂಗಾಯ್ತು, ಆದ್ರೆ ಆಸೆ ಪಟ್ಟಾಗಲ್ಲ, ಆಸೆಗಳ್ನ ಬುಟ್ಟಾಗ. ಅಂದ್ರೆ ನಮ್ ಸುಬ್ಬಿ ಮನ್ಸು ಇನ್ನೂ ಸರಿ ಹೋಗ್ಲಿಲ್ವಾ? ಅವನನ್ನ ಇವಳು ಒಪ್ಕೋತಾ ಇಲ್ವಾ? ಇಷ್ಟು ದಿನ ದೂರ ಆಗಿದ್ ಗಂಡಿಂದ ಈಗ ಇವಳೇ ಯಾಕೆ ದೂರ ಆಯ್ತಾವಳೆ? ಸುಬ್ಬಿ ನನ್ ಮಗನ ಸಂಸ್ಥೆ ಮತ್ತೆ ಅವನ ಒಪ್ಕೊಂಡ್ರೆ ಸಾಕಪ್ಪ. ನನ್ ಮಗ ನಿಜವಾಗ್ಲೂ ಬದ್ಲಾಗವನೆ ಕಣವ. ಅವನನ್ನ ಬದಲಾಯಿಸಿದ್ದು ನಿನ್ ಪ್ರೀತಿಗಿರೋ ಶಕ್ತಿನೇ. ಆ ಶಕ್ತಿನೇ ಅವನನ್ನ ಮತ್ತೆ ನಿನ್ ತನಕ ಕರ್ಕೊಂಡ್ ಬಂದದೆ. ಅವನ ಕ್ಷಮಿಸ್ಬಿಡು ಮಗ್ಳೆ. ನೀವಿಬ್ರು ಮತ್ತೆ ನಗ್ನಗ್ತಾ ಸಂತೋಷವಾಗಿರೋದ್ನ ನಂಗೆ ನೋಡ್ಬೇಕು ಅಂತ ಆಸೆ.
ಸುಬ್ಲಕ್ಷ್ಮಿ, ಅಂತೂ ನಿನ್ನ ದಿನಾಚರಣೆ ಶುರು ಮಾಡ್ಕೊಂಬಿಟ್ಟಿಯಾ? ಈ ಮನೆ ನಿನ್ನನ್ನು ಹೀಗೆ ನೋಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಾವು ಈ ಮನೆ ತಗೊಂಡಾಗ ಮೊದಲು ಬಂದಿದ್ವಲ್ಲ, ಅದೆಲ್ಲ ನೆನಪಾಗ್ತಿದೆ. ಅಂದಾಗೆ ಜಾಗಿಂಗ್ ಹೋಗಿ ಬರ್ತೀನಿ. ನನ್ನ ರೋಟೀನ್ನ ಚೇಂಜ್ ಮಾಡ್ಕೊಳ್ಬೇಕಲ್ವಾ? ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಕಾಫಿ ಮಾಡಿಡು. ನಿನ್ನ ಕೈಯಾರೆ ಕಾಫಿ ಕುಡಿದು ತುಂಬಾ ದಿನ ಆಗೋಗಿದೆ. ಸುಬ್ಲಕ್ಷ್ಮಿ, ಆಗ್ಲೇ ಎದ್ಬಿಟ್ಟ? ಗುರು ಎದ್ನಾ? ಅವು ಅತ್ತೆ, ಅವ್ರಾಗ್ಲೇ ಎದ್ದು ಈಗ ಜಾಗಿಂಗ್ ಹೊಂಟವ್ರೆ. ರಾತ್ರಿ ಸಂತಾಗ ನಿದ್ದೆ ಬಂತ? ಹ್ಞೂ ಅತ್ತೆ, ಸಂದಾಗೆ ನಿದ್ದೆ ಬಂತು. ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಅಲ್ಲ, ಅದು ತುಂಬಾ ದಿವಸ ಆದ್ಮ್ಯಾಕೆ ಈ ಮನೆಗೆ ಬಂದಿದೀಯಾ, ಜಾಗ ಹೊಂದ್ಕೋತಾ ಅಂತ. ನಂದೇ ಮನೆ ಅಲ್ವಾ ಅತ್ತೆ, ಒಂದ್ ಕಳ್ದೆ ಇರ್ತದ ಹೇಳಿ? ಅದು ನಿಜವೇ. ನಿಂದು ಅಂತ ಆದ್ಮ್ಯಾಕೆ ಹೊಂದ್ಕೊಳ್ದೆ ಇರಕ್ಕಾಯ್ತದ? ಆದಷ್ಟು ಬೇಗ ಹೊಂದ್ಕೊಂಬಿಡು. ನಿಮಗ್ ನಿದ್ದೆ ಬಂತಾತೆ? ಕಣವ, ಮನ್ಸು ನೆಮ್ಮದಿಯಾಗಿದ್ದಾಗ ಕಣ್ಣು ತುಂಬಾ ನಿದ್ದೆ ಬರ್ತೈತೆ. ನಿಂಗೂ ಚಂದಾಗೆ ನಿದ್ದೆ ಬಂದೈತೆ ಅಂದಮೇಲೆ ನಿನ್ ಮನ್ಸು ನೆಮ್ಮದಿಯಾಗೈತಲ್ವಾ? ನೆಮ್ಮದಿಯಾಗಿ ಅತ್ತೆ. ಒಂದ್ ಹೆಣ್ಗೆ ನೆಮ್ಮದಿಯಾಗಿರಕ್ಕೆ ಇನ್ನೇನೇನ್ ಬೇಕು ಹೇಳಿ? ತನ್ನ ಮನೆ, ತನ್ನ ಸಂಸಾರ ಎಲ್ಲ ಸಿಕ್ಕದ್ಮೇಲೆ ಆರಾಮಾಗಿ ಇರ್ಬೇಕಲ್ವಾ? ದಿಟ್ಟ ಮಗ್ಲೆ, ಈಗ ನಾವು ಕಳ್ಕೊಂಡಿರೋದೆಲ್ಲ ತಿರ್ಗಿ ನಮ್ಗೆ ವಾಪಸ್ ಸಿಗ್ತಾ ಐತೆ ಅಂದ್ರೆ ಅದು ಆ ದೇವ್ರು ಕೊಟ್ಟು ವರ. ಅವನ್ ಕೊಟ್ಟು ವರನ ಬ್ಯಾಡ ಅಂತ ಧಿಕ್ಕರ್ಸಕ್ಕಾಯ್ತದ? ನಿನ್ ಕಷ್ಟ ನೋಡಕ್ ಆಗ್ದೇನೆ ನೀನ್ ಪಿರುತಿಗೆ ಪ್ರತಿಫಲವಾಗಿ ಆ ದೇವ್ರು ಇವನ್ನ ನಿನ್ನ ಹತ್ರ ಕಳ್ಸ್ಕೊಟ್ಟವ್ನೆ. ನೀನ್ ಪಿರುತಿನ ಗೆಲ್ಲಿಸ್ಕೊಟ್ಟವ್ನೆ. ನಾ ಪ್ರೀತಿನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮಿಬ್ಬರ ಮೇಲೂ ಆಯ್ತವ. ಸುಬ್ಬವ್ವ, ನೀವಿಬ್ರು ಚಂದಾಗಿದ್ರೆ ನಿಮ್ ಮನೆ ಚಂದಾಗಿರ್ತದೆ, ನಿಮ್ ಸಂಸಾರ ಚಂದಾಗಿರ್ತದೆ. ಒಬ್ಬನ್ನ ಒಬ್ರು ಪ್ರೀತಿ ಮಾಡ್ತೀವಿ ಅಂದ್ರೆ ಅರ್ಥ ಒಬ್ಬನ್ನ ಒಬ್ರು ತುಂಬಾ ನಂಬ್ತೀವಿ ಅಂತ. ಸುಬ್ಬವ್ವ, ಇನ್ ಮತ್ತೆ ನನ್ನ ಮಗನ್ನ ನಂಬಿ ಮೊದಲ್ದಂಗೆ ಪಿರುತಿನ ತೋರಿಸ್ಬಿಟ್ರೆ ಅದಕ್ಕಿಂತ ಸಂತೋಷ ನನ್ಗಿನ್ನೇನು ಬೇಡ ಕಣವ್ವ. ಸರಿಯತ್ತೆ. ಅಂತೂ ಈ ಮನೆ ಋಣ ಮುಗೀತು. ಈ ಮನೆ ಮಾತ್ರ ಅಲ್ಲ, ಆ ಸುಬ್ಲಕ್ಷ್ಮಿ ಗ್ಯಾರಿನ ನನ್ನಿಂದ ದೂರ ಮಾಡ್ತಾ ಇದ್ದಾಳೆ. ಈ ಗ್ಯಾರಿಗಾದ್ರೂ ಏನಾಗಿದೆ? ಅವನಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಶಿಟ್, ಇವನು ವಾಪಸ್ ಬಂದ್ಮೇಲೆ ನನಗೆ ಸಿಗ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಯಾಕಾದ್ರೂ ವಾಪಸ್ ಬಂದು ಅಂತ ಅನಿಸ್ತಾ ಇದೆ. ಅದ್ರ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ. ಇವನ್ನ ಕಿಡ್ನಾಪ್ ಮಾಡ್ಸಿದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನೇ ಕಿಡ್ನಾಪ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಶನಾಯ, ವಾಟ್ ಇಸ್ ದಿಸ್? ಇವನ್ಗೋಸ್ಕರ ಇಷ್ಟೊಂದು ಪೇಚಾಡ್ತಾ ಇದ್ಯಾ? ಹಿ ಇಸ್ ಜಸ್ಟ್ ಅ ಮ್ಯಾರಿಡ್ ಮ್ಯಾನ್. ನಿನ್ಗೊಂದು ಸೂಟಬಲ್ ಇಲ್ಲ. ನೀನ್ ಚಿಟ್ಕೆ ಹೊಡೆದ್ರೆ ನಿನ್ ಹಿಂದೆ 100 ಜನ ಬ್ಯಾಚುಲರ್ಸ್ ಬಂದಿಟ್ಕೋತಾರೆ. ಅಂತದ್ರಲ್ಲಿ ಇವನ್ಗೋಸ್ಕರ ಪೇಚಾಡ್ತಾ ಇದ್ಯಾ? ಹಾರಿಬಲ್. ಆದ್ರೂ ಅವನಿಗೋಸ್ಕರ ಇಷ್ಟ ದಿನ ಅಷ್ಟೆಲ್ಲ ಕಷ್ಟಪಟ್ಟೆ. ಈಗ ಗ್ಯಾರಿನ್ ಸುಬ್ಲಕ್ಷ್ಮಿ ಬಿಟ್ಕೊಟ್ರೆ ನಾನು ಸೋತಾಗಲ್ವಾ? ನೋ, ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಆ ಸುಬ್ಲಕ್ಷ್ಮಿ ಮುಂದೆ ಸೋಲ್ಬಾರ್ದು.
ಸುಬ್ಲಕ್ಷ್ಮಿದು ಇದೇ ಕತೆ ಆಗೋಯ್ತು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲೆಮಾರಿ ಜೀವನ. ಅಲ್ಲ, ಗುರುಮೂರ್ತಿಗೋಸ್ಕರ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು? ಅವನೇನ್ ಹೀರೋನಾ, ಹೀಮ್ಯಾನ? ಸಹನಾ, ನೀನು ನನ್ನ ಹಂಗ್ಸ್ ಮಾತಾಡ್ತಾ ಇದ್ಯಾ? ಇಲ್ಲಪ್ಪ, ಇರೋ ಫ್ಯಾಕ್ಟ್ನ ಹೇಳ್ದೆ ಅಷ್ಟೇ. ಹಾಗೇನಾದ್ರೂ ಹಂಗಿಸ್ಬೇಕು ಅನ್ನೋದಿದ್ರೆ ನೀನು ಬೆಸ್ಟ್ ಕಪಲ್ ಕಾಂಟೆಸ್ಟ್ ಅಲ್ಲಿ ನಿನಗಾದ ಅವಮಾನ ಇಟ್ಕೊಂಡು ಹಂಗಿಸ್ಬೋದಿತ್ತು. ಅಷ್ಟೆಲ್ಲ ಯಾಕೆ? ನೀನು ಗ್ಯಾರಿ ಗ್ಯಾರಿ ಅಂತ ಏನೆಲ್ಲ ಕಷ್ಟಪಟ್ಟೆ. ಆದ್ರೆ ಅವನು ನಿನ್ನ ಕಾಲ್ ಕಸ ಮಾಡ್ಬಿಟ್ಟು ಆ ಸುಬ್ಲಕ್ಷ್ಮಿ ಹಿಂದೆ ಹೋದ. ಅದನ್ನೇ ಇಟ್ಕೊಂಡು ಹಂಗಿಸ್ಬೋದಿತ್ತಲ್ವಾ? ಸ್ಟಾಪ್ ಇಟ್ ಸಹನಾ. ಹಂಗಿಸ್ತಾ ಇಲ್ಲ ಅಂತ ಹೇಳ್ತಾನೆ ಹಂಗ್ಸ್ ಮಾತಾಡಿ ನನಗೆ ಇನ್ಸಲ್ಟ್ ಮಾಡ್ತಾ ಇದ್ಯಾ? ಈಗ ನಿನ್ ಪರಿಸ್ಥಿತಿ ನೋಡ್ತಾ ಇದ್ರೆ ಇನ್ನೇನ್ ತಾನೇ ಮಾಡಕ್ಕಾಗತ್ತೆ? ಇನ್ನಾದ್ರೂ ಆ ಗುರು ಮೇಲಿರೋ ವ್ಯಾಮೋಹನ ಬಿಟ್ಬಿಡು. ನೋ ಸಹನಾ, ಗ್ಯಾರಿನ ಬಿಟ್ಬಿಟ್ರೆ ಆ ಸುಬ್ಲಕ್ಷ್ಮಿ ಮುಂದೆ ಸೋತಾಗಲ್ವಾ? ಈಗ್ಲೇ ಇಷ್ಟು ಮಾತಾಡೋರು ಅವನ್ನ ಸುಮ್ಮನೆ ಬಿಟ್ರೆ ನೀವು ಮಾತಾಡದೆ ಸುಮ್ಮನೆ ಇರ್ತೀರಾ? ಗ್ಯಾರಿ ನನಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ಆ ಸುಬ್ಲಕ್ಷ್ಮಿ ಮುಂದೆ ಸೋಲ್ಬಾರ್ದು ಅನ್ನೋ ಹಠಕ್ಕಾದ್ರೂ ನಾನು ಅವನ್ನ ವಾಪಸ್ ಪಡ್ಕೋತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬಿಟ್ಯಮ್ಮ. ನೀನೇನಾದ್ರೂ ಗ್ಯಾರಿನ ನಿನ್ ಕಡೆ ಕರ್ಕೊಂಡ್ಬಿಟ್ರೆ ಮತ್ತೆ ಆ ಸುಬ್ಲಕ್ಷ್ಮಿ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಾಳೆ. ಜಗಳ ನಿಮ್ಮಿಬ್ರಿಗೆ, ಆದ್ರೆ ತೊಂದ್ರೆ ನಮ್ಗೆ. ದಯವಿಟ್ಟು ಈಗ ನೀನ್ ಹೇಗ್ ಬಂದ್ಯೋ ಹಾಗೆ ಹೋಗ್ಬಿಡು. ಮತ್ತೆ ಈ ಕಡೆ ನೀನಾಗ್ಲಿ ಆ ಸುಬ್ಲಕ್ಷ್ಮಿ ಆಗ್ಲಿ ತಲೆ ಹಾಕ್ಬೇಡಿ. ಛೇ, ಬಿದ್ದಾಗ ಆಳ್ಗೊಂದ್ ಕಲ್ಲು ಅಂತ ಎಲ್ರು ಹೇಳ್ಸ್ ಮಾತಾಡ್ತೀರಾ ಅಲ್ವಾ? ಇರ್ಲಿ, ನನ್ನ ಟೈಮೇ ಸರಿ ಇಲ್ಲ, ಏನು ಮಾಡಕ್ಕಾಗಲ್ಲ. ಸಾರಿ ಸುಬ್ಬಿ, ನೀನು ಇಡೀ ಮನೇನ ಹೇಗೆ ಇಟ್ಕೊಂಡಿದ್ದೆ ಅಂತ ನಾನು ನೋಡಿದ್ದೆ. ಸಾಧ್ಯವಾದಷ್ಟು ಅದನ್ನೆಲ್ಲ ಹಾಗೆ ಜೋಡಿಸಿಟ್ಟಿದ್ದೀನಿ. ಆದರೆ ಯಾವ್ಯಾವ ಡಬ್ಬಗಳಲ್ಲಿ ಯಾವ್ಯಾವ ಕಾಳು ಇಟ್ಟಿದ್ಯಾ, ಯಾವ್ಯಾವ ಮಸಾಲೆ ಇಟ್ಟಿದ್ಯಾ ನನಗೆ ಒಂದು ಗೊತ್ತಾಗಲಿಲ್ಲ. ನನಗೆ ಹೇಗೆ ತೋಚಿದೋ ಹಾಗೆ ಇಟ್ಟಿದ್ದೀನಿ. ಸುಬ್ಬಿ, ಒಂದು ಕೆಲಸ ಮಾಡ್ತೀನಿ, ಒಂದು ಮಾರ್ಕರ್ ತಗೊಂಡು ಯಾವ್ಯಾವ ಡಬ್ಬಿಲಿ ಏನೇನಿದೆ ಅಂತ ಬರೆದು ಬಿಡ್ತೀನಿ. ಏನು ಬೇಕಾಗಿಲ್ಲ, ನೀವು ಸ್ನಾನಕ್ಕೆ ಹೊರಡಿ, ನಾನೇ ನೋಡ್ಕೊಂಡು ತಿಂಡಿ ಮಾಡ್ತೀನಿ. ಬರಿದಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತಾ? ಗೊತ್ತಾಯ್ತದೆ. ಸರಿ, ಏನು ತಿಂಡಿ ಮಾಡ್ತೀಯಾ? ಏನ್ ಬೇಕು? ಬಿಸಿಬೇಳೆ ಬಾತ್ ಮಾಡು. ಅಥರ್ವನ್ಗೂ ಇಷ್ಟ, ನನಗೂ ಇಷ್ಟ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಏನೇನು ತರಕಾರಿ ಬೇಕು ಅಂತ ಹೇಳಿದ್ರೆ ಕಟ್ ಮಾಡಿಬಿಡ್ತೀನಿ. ನೀವೇನು ಕತ್ತರಿಸೋದು ಬೇಕಾಗಿಲ್ಲ, ನಾನೇ ಮಾಡ್ಕೋತೀನಿ. ನೀವು ಫಸ್ಟ್ ಸ್ನಾನಕ್ಕೆ ಹೋಗಿ. ಸ್ಟಾಪ್. ಸೇಟು, ನೀನಾ? ಹೌದು, ನಾನೇ. ಯಾಕೆ ಬರ್ಬಾರ್ದಿತ್ತಾ? ಆಗಲೇ ಏನಿಲ್ಲ. ನೀ ಬಂದಿದ್ದ ಏನು, ಯಾಕೆ ಇಲ್ಲಿ ಬಂದಿದ್ಯಾ? ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಪ್ರಾಡಕ್ಟ್ ಕೊಡ್ತೀನಿ ಅಂತ ನೀವು ಅಡ್ವಾನ್ಸ್ ತೊಗೊಂಡೋಗಿ ನೀವು ಆ ಕಡೆ ಬರಲೇ ಇಲ್ಲ. ಕಾಲ್ ಮಾಡಿದ್ರೆ ರಿಸೀವೇ ಮಾಡಲ್ಲ. ನಮ್ಮ ಕರ್ಮ, ಅದಕ್ಕೆ ನಾನು ಹುಡ್ಕೊಂಬಂದೆ. ನೋಡ್ ಸೆಟು, ಹಾಗೆಲ್ಲ ಮಾತಾಡ್ಬೇಡ. ನಿನ್ನ ಅಡ್ವಾನ್ಸ್ ತಾನೆ, ವಾಪಸ್ ಕೊಡ್ತೀನಿ. ಏ ಹುಡುಗಿ, ಅಡ್ವಾನ್ಸ್ ಯಾರಿಗೆ ಬೇಕು? ನಿಮ್ಮ ಕಡೆಯಿಂದ ಪ್ರಾಡಕ್ಟ್ ಸಪ್ಲೈ ಆಗುತ್ತೆ ಅಂತ ನಮ್ಮ ಮಾಮೂಲಿ ಡೀಲರ್ಸ್ಗೆಲ್ಲ ಹೇಳಿದ್ದೀನಿ. ಪ್ರಾಡಕ್ಟ್ ಇಲ್ಲ ಅಂದರೆ ನಮಗೆ ಲಾಸ್ ಆಗೋದು. ಆಗ ನೀನು ಕೊಡೋದೇ ಆದರೆ ಅಡ್ವಾನ್ಸ್ ಜೊತೆಗೆ ನಮ್ಗೆ ಲಾಸ್ ಆಗೋ ಅಮೌಂಟ್ನು ಕಟ್ಕೊಡ್ಬೇಕು ನೀನು. ವಾಟ್? ನಿಮಗೆ ಲಾಸ್ ಆದರೆ ನಾನೇನು ಮಾಡೋಕ್ಕಾಗತ್ತೆ? ಅಡ್ವಾನ್ಸ್ ಇಸ್ಕೊಳ್ಳೋದು ವಾಪಸ್ ಕೊಡೋಕ್ಕಲ್ಲ. ನೀವು ಪ್ರಾಡಕ್ಟ್